ಸರ್ ನಮಸ್ಕಾರ. ತಮ್ಮ ಪರಿಚಯ ಹೇಳಿ, ಮೊದಲು ಪರಿಚಯ ಹೇಳಿ ಸರ್. ನಮ್ಮ ಪರಿಚಯ ಸೇಡಂ ತಾಲೂಕು, ಹಾಂ, ಕಲಬುರಗಿ ಜಿಲ್ಲೆ. ಹಾಂ. ನಮ್ಮ ಹೆಸರು ಸುಧಾಕರ್ ರೆಡ್ಡಿ ಅಂತೇಳಿ. ಸರ್, ಈಗ ಎಲೆಕ್ಷನ್ ಬರ್ತಾ ಇದೆ, ಅದರ ನಿಮ್ಮ ಅಭಿಪ್ರಾಯ ಸಮಾಜಕ್ಕೆ ತಿಳಿಸಿ ಸರ್. ನಿಮ್ಮ ಅಭಿಪ್ರಾಯ. ನಮ್ಮ 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 ಒಂದು ಅಭಿಪ್ರಾಯ ಏನಂತಂದ್ರೆ, ಹಾಂ, ಒಂದೇ ಮಾತು ಹೇಳ್ಬೇಕಂದ್ರೆ, ನಮ್ಮ ದೇಶ ಉಳಿಬೇಕು, ಹಿಂದುತ್ವ ಅನ್ನೋದು ಉಳಿಬೇಕು. ನಮ್ಮ ದೇಶ ಕಾಪಾಡ್ತಕ್ಕಂಥ ವ್ಯಕ್ತಿ ಪ್ರಧಾನಿ ಯಾರು ಅಂತ ನರೇಂದ್ರ ಮೋದಿ ಅಂತವರು ಇಷ್ಟು ದಿನ ಯಾರು ಪ್ರಧಾನಿ ಸಿಕ್ಕಿಲ್ಲ. ಅಂಥ ಒಂದು ನಮ್ಮ ಪ್ರೀತಿಯ ಹೆಮ್ಮೆಯ ಪ್ರಧಾನಿ ನಮ್ಮ ಭಾರತ ದೇಶಕ್ಕೆ ಸಿಕ್ಕಿದ್ದು ಮಹಾ ಪುಣ್ಯ ಅನ್ಕೊಂತ ಈ ಒಂದು ಸಂದರ್ಭದೊಳಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತಂದ್ರೆ ಅಂಥ ವ್ಯಕ್ತಿ ಸಿಗಲ್ಲ. ಮುಂದೂ ಅವ್ರು ಹೋದ್ಮೇಲೆ ಎಂಥವ್ರು ಸಿಗ್ತಾರೋ ದೇವರೇ ಬಲ್ಲ. ಅಂಥ ಒಂದು ಹಿಂದೂ ಅಂದ್ರೆ ನಮ್ಮದೊಂದು ಧರ್ಮ ಕಾಪಾಡಬೇಕು, ನಮ್ಮ ದೇಶ ಕಾಪಾಡಬೇಕು, ನಮ್ಮ ದೇಶ ಸಂತೋಷವಾಗಿರ್ಬೇಕು, ಸಮೃದ್ಧಿಯಾಗಿರ್ಬೇಕು ಅನ್ನತಕ್ಕಂಥ ಮಾತು ನಮ್ಮ ನರೇಂದ್ರ ಮೋದಿ ಅವರು ಉಳಿಸಿಕೊಟ್ಟಿದ್ದಾರೆ. ನಮ್ಮ ಹೆಮ್ಮೆಯ ಪ್ರಧಾನಿಗೆ ಮುಂದೆ ಒಂದು ಲೋಕಸಭೆಗೆ ಕಳಿಸ್ಬೇಕಂತಂದ್ರೆ ನಮ್ಮ ಉಮೇಶ್ ಜಾಧವ್ ಅವರಿಗೆ ಬಹುಮತದಿಂದ ಲೋಕಸಭೆಗೆ ಕಳಿಸ್ಬೇಕು. ನಮ್ಮ ಒಂದು ಮತ BJPಗೆ ಅಂತೇಳಿ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಸರಿ, ಥ್ಯಾಂಕ್ ಯು ಸರ್. ಸರ್, ಒಂದು 2 ನಿಮಿಷ ಆಯಿತು ಸರ್. ನಮ್ಮ ಪ್ರಧಾನಿ ಮೋದಿಯವರು ಏನು ಮಾಡಿದ್ದಾರೆ ಅಂತೇಳಿ ತಾವು ಮತ ಕೊಡ್ತೀರಾ? ಏನು ಅಂತಂದರೆ ಈಗ 2 ನಿಮಿಷದಾಗ ಹೇಳೋಕ್ಕಾಗಲ್ಲ ಆ ಮಾತು. ಭಾಳಷ್ಟು ಬೆಳವಣಿಗೆ ಮಾಡಿದ್ದಾರೆ ನಮ್ಮ ದೇಶಕ್ಕೆ. ಭಾಳ ಒಂದು ಅವರು ಮಾಡಿರ್ತಕ್ಕಂಥ ಕೆಲಸ ಇಷ್ಟು ದಿನ ಏನು ಆಳ್ವಿಕೆ ಮಾಡಿರಲ್ಲ, ಅವ್ರಲ್ಲಿಂತ ಒಂದು ಚೂರೂ ಆಗಿಲ್ಲ. ಅಂಥ ಒಂದು ಕೆಲಸವನ್ನು ಭಾಳ ಅದ್ಭುತವಾದಂಥ ಕೆಲಸವನ್ನು ಮಾಡಿದ್ದಾರೆ. ಅವ್ರು ಹೇಳಿದ್ದು ಸಾಧನೆ ಮಾಡಿದ್ದು ಹೇಳ್ಬೇಕಂತಂದ್ರೆ ಒಂದು ತಾಸಾದ್ರೂ ಮುಗಿಯಲ್ಲ. ಈಗ ಒಂದು ಸಂಕ್ಷಿಪ್ತದಾಗ ಹೇಳ್ಬೇಕಂತಂದ್ರೆ ನಮ್ಮ ದೇಶ ಸಮೃದ್ಧಿ ಇನ್ನೂ ಸಂತೋಷವಾಗಿ ಡಿಜಿಟಲ್ ಆಗಿದೆ. ನಮ್ಮ ದೇಶ ಡಿಜಿಟಲ್ ಆಗಿದೆ. ಜಾತಿ ಭೇದ ಎಲ್ಲ ಮರೆತು ನಮ್ಮ ದೇಶ ಸಮೃದ್ಧಿಯಾಗಿ ಸಂತೋಷವಾಗಿರ್ಬೇಕಂತಂದ್ರೆ ನಮ್ಮ ನರೇಂದ್ರ ಮೋದಿ ಅವರನ್ನು ಬಹುಮತ ಅಂದರೆ ಉಗ್ರಗಾಮಿಗಳು, ಆತಂಕವಾದಿಗಳು ಎಲ್ಲರೂ ಯಾರು ಇದು ಜಾಸ್ತಿ ಆಸ್ಪದಿಲ್ಲಲ್ಲ. ಈಗ ಯಾರು ಏನಿಲ್ಲ, ಯಾರು ಏನು ಅಂಜೋದೇನು ಅವಶ್ಯಕತೆ ಇಲ್ಲ. ಅಂಜದ ಗಂಡು ನಮ್ಮ ದೇಶಕ್ಕೆ ಸಿಕ್ಕಿದ್ದಾನೆ. ಅಂಜಲಾರದಂಥ ಗಂಡು ಯಾರಂತಂದ್ರೆ ನರೇಂದ್ರ ಮೋದಿಜಿ. ಮೆಟ್ಟಿ ನಿಲ್ಲತಕ್ಕಂಥ ಮಾತು ಏನು ಯಾರು ಮಾಡಿದಾರೆ ಅಂತ ಕೆಲಸ ಅಂತಂದ್ರೆ, ಯಾರೂ ಅಂಜಲಾರ್ದಂಥ ಕೆಲಸ ಯಾರು ಮಾಡಿದಾರೆ ಅಂದ್ರೆ ನರೇಂದ್ರ ಮೋದಿ, ಸೆಕೆಂಡ್ ಯೋಗಿ ಆದಿತ್ಯನಾಥ್. ಅಂಥವ್ರಿಗೆ ಬಹುಮತ ಕೊಟ್ಟು ಈಗ ದೆಹಲಿ ಕಳಿಸಿ ಅವರಿಗೆ ಬಹುಮತದಿಂದ ನಿಮ್ಮ ಅಭಿಪ್ರಾಯ ಪ್ರಕಾರ ಸರ್, ಲೋಕಸಭೆಯಲ್ಲಿ 543 ಸೀಟ್ಗಳಿವೆ. ಅದರಲ್ಲಿ ಎಷ್ಟು ಸ್ಥಾನಗಳಬಹುದು, ಎಷ್ಟು ಸ್ಥಾನ ಬರ್ಬೋದು? ನನ್ನ ಅನಿಸಿಕೆ, ನಾನು ಯಾರಿಗೇನು ಕೇಳಿಲ್ಲ, 400ರ ಮೇಲ್ಪಟ್ಟು ಬರ್ಬೇಕನ್ನೋದೊಂದು ಒಳಗೆ ಭಾವನೆ ಇದೆ. ಥ್ಯಾಂಕ್ ಯು. ತಿರುಪತಿ ತಿಮ್ಮಪ್ಪನ ಏನು ಮಾಡ್ತಾನೋ ಗೊತ್ತಿಲ್ಲ. 400 ಮೇಲ್ಪಟ್ಟು ಬರಬೇಕು. ಥ್ಯಾಂಕ್ ಯು. 400 ಓಕೆ ಸರ್.